ವ್ಯಕ್ತಿಗಳಾಗಿ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರು, ಡಾಕ್ಟರ್ ನಾಗವೇಣಿ ಸಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಮುಖ್ಯ ಅತಿಥಿಗಳು ಡಾಕ್ಟರ್ ವಿದ್ಯುಧರ್ ಗೌಡ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ. ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷರು ನಮ್ಮ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ ನಮಿಪೆ ದಯಾನಿಧಿ ಸುಗುಣವಾರಿದೆ ನಮಿಪೆ ದಯಾನಿಧಿ ಸುಗುಣವಾರಿದೆ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ ವೀಣಾವಾದಿನಿ ಗಾನ ವಿನೋದಿನಿ ವೀಣಾವಾದಿನಿ ಸರಿ ಸನಿ ಪನಿ ಪಮ ಗಮ ಪನಿ ಸ ಪನಿ ಸರಿ ಸನಿ ಪನಿ ಪಮ ಗಮ ಪನಿ ಸ ನಿಸಗ ಸಗಮ ಗಮ ಪಮ ಪನಿ ಪನಿ ಸ ವೀಣಾವಾದಿನಿ ಗಾನ ವಿನೋದಿನಿ ವೀಣಾವಾದಿನಿ ಗಾನ ವಿನೋದಿನಿ ಶುಭ್ರಕಾಂತಿನಿ ಶಾಂತಿನಿ ಶುಭ್ರಕಾಂತಿನಿ ಶಾಂತಿನಿ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ ಪಾಲಿಸು ಮಾತೆ ಪಾವನ ಚರಿತೆ ಪಾಲಿಸು ಮಾತೆ ಸಾನಿ ಗ ಪಮ ಪ ಗಮ ಪಮ ಗಮ ಗರಿ ಸ ಗಮ ಪನಿ ಸ ಗಮ ಪನಿ ಸ ಗಮ ಪನಿ ಸ ಪಾಲಿಸು ಮಾತೆ ಪಾವನ ಚರಿತೆ ಪಾಲಿಸು ಮಾತೆ ಪಾವನ ಚರಿತೆ ಪಾಪ ಕ್ಷಾಲಿತೆ ಪಾಲಿತೆ ಪಾಪ ಕ್ಷಾಲಿತೆ ಪಾಲಿತೆ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ ನಮಿಪೆ ದಯಾನಿಧಿ ಸುಗುಣವಾರಿದೆ ನಮಿಪೆ ದಯಾನಿಧಿ ಸುಗುಣವಾರಿದೆ ವಂದೇ ಶಾರದೆ ವರದೆ ವಂದೇ ಶಾರದೆ ವರದೆ. ಧನ್ಯವಾದಗಳು. ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತ MSc ಕೃಷಿ ವಿದ್ಯಾರ್ಥಿಗಳಾಗಿರ್ತಕ್ಕ ಅನನ್ಯ ಹಾಗೂ ತಂಡದವರಿಗೆ ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ಆಗಮಿಸತಕ್ಕಂತಹ ನಮ್ಮ ಮುಖ್ಯ ಅತಿಥಿಗಳನ್ನ, ಅಧ್ಯಕ್ಷರನ್ನ ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನ ಸ್ವಾಗತ ಮಾಡುವ ಸಮಯ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾಗಿರ್ತೀನಿ ಡಾಕ್ಟರ್ ಗಿರಿಜೇಶ್ ಸರ್ ಅವರನ್ನ ಈ ಒಂದು ತಾಂತ್ರಿಕ ಸಮಾವೇಶ ಮೊದಲ ದಿನದ ಸಮಾವೇಶಕ್ಕೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ BK ಶಿವಣ್ಣ ಗ್ರಂಥಪಾಲಕರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯವರ್ಧನೆ ಕುರಿತು ರೈತರಿಗೆ ತರಬೇತಿಯನ್ನ ಹಂಚಿಕೊಳ್ಳಕ್ಕೆ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಸ್ತರಣಾ ಮುಂದಾಳು ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಕೂಡ ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ನಾಗವೇಣಿ ಸಿ ಕೃಷಿ ರಫ್ತು ಸಲಹೆಗಾರರು, KPPEC ಬೆಂಗಳೂರು. ಇವರು ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದು ರೈತರನ್ನು ಉದ್ದೇಶಿಸಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ರಫ್ತಿನ ಅವಕಾಶಗಳ ಕುರಿತು ಮಾತನಾಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ತಾಂತ್ರಿಕ ಸಮಾವೇಶದ ಮೊದಲ ವಿಷಯ ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯವರ್ಧನೆ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಸಾಕಷ್ಟು ಜನ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ವಿಸ್ತರಣಾ ಶಿಕ್ಷಣ ಘಟಕಗಳಿಗೆ ಹೋಗಿ ನಮಗೆ ಜೇನು ಕೃಷಿ ತರಬೇತಿ ಬೇಕು ಅಂತ ಹೇಳಿ
ಕೇಳಿ ಜೇನು ಕೃಷಿ ತರಬೇತಿಯನ್ನು ಪಡ್ಕೊಳ್ಳುವಂಥ ಇವಾಗ ಸಂದರ್ಭ ಬಂದಿದೆ. ಸಾಕಷ್ಟು ಬಾರಿ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಸುಮಾರು 2 ವರ್ಷದಿಂದ ಒಂದು 8 ರಿಂದ 9 ಜೇನು ಕೃಷಿ ತರಬೇತಿಗಳನ್ನ ರೈತರ ಒತ್ತಾಸದ ಮೇರೆಗೆ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇವೆ. ಅಂತ ಒಂದು ಜೇನು ಕೃಷಿನ ತರಬೇತಿ ಕಾರ್ಯಕ್ರಮ ಇವತ್ತಿನ ದಿನ ನಡೀತಾ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಏನು ಕೃಷಿ ಮಳೆಗಳಲ್ಲಿ ಓಡಾಡ್ತಾ ಇದ್ದೀರಿ, ಈ ಒಂದು ಸಮಾವೇಶದ ನಂತರ ಕೂಡ ತಾವು ವೀಕ್ಷಣೆಯನ್ನ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಒಂದು ವಿಷಯದ ಕುರಿತು ವಿಚಾರವನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ RN ಕೆಂಚಾರೆಡ್ಡಿ ಅವರು ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾಗಿ ಹಾಗೂ ತಾವು ಸಾಕಷ್ಟು ತರಬೇತಿಗಳನ್ನ ರೈತರಿಗೆ, ವಿದ್ಯಾರ್ಥಿಗಳಿಗೆ, ವಿಜ್ಞಾನಿಗಳಿಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಅವ್ರು ಹೇಳ್ಬೇಕಂತಂದ್ರೆ ಸುಮಾರು ಒಂದು 800ಕ್ಕೂ ಹೆಚ್ಚು ತರಬೇತಿಗಳನ್ನ ಈ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಶ್ವವಿದ್ಯಾಲಯಗಳಾಗಿರ್ಬೋದು, ಆಫ್ ಕ್ಯಾಂಪಸ್ ಟ್ರೈನಿಂಗ್ಗಳಾಗಿರ್ಬೋದು, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಇಸ್ರೇಲಿಗೆ ಹೋಗಿ ಅಲ್ಲಿನ ವಿಜ್ಞಾನಿಗಳಿಗೆ ಈ ಜೇನು ಕೃಷಿ ಸಂಬಂಧಪಟ್ಟಂಗೆ ಅವರು ತರಬೇತಿಗಳನ್ನ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಫಾರೆಸ್ಟ್ ಬಯಾಲಜಿ ಆ್ಯಂಡ್ ಟ್ರೀ ಇಂಪ್ರೂವ್ಮೆಂಟ್ ಈ ಒಂದು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಸುಮಾರು 40,000ಕ್ಕೂ ಹೆಚ್ಚು ರೈತರು ಏನು ತರಬೇತಿಯನ್ನು ಪಡೆದಿರ್ತಾರೆ. ಅದರ ಒಂದು ಇಂಪ್ಯಾಕ್ಟ್ ಅನ್ನು ನೋಡಿದಾಗ ಸುಮಾರು 9 ರಿಂದ 10 ಜನ ರೈತರು ದೊಡ್ಡ ಮಟ್ಟದಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 25 ರಿಂದ 50 ಲಕ್ಷ ಒಂದು ವ್ಯವಹಾರವನ್ನ ಮಾಡ್ತಕ್ಕಂಥ ರೈತರು. ಅದರಲ್ಲಿ ವಿಶೇಷವಾಗಿ ಒಂದಿಬ್ಬರು ರೈತರು ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ HD ಕೋಟೆ ಜಯಶಂಕರ್ ಅಂತ ಹೇಳಿ ಅವರು ತುಂಬಾ ಒಂದು ಕೋಟಿ ಲೆಕ್ಕದಲ್ಲಿ ಕೂಡ ಅವರು ಈ ಜೇನು ಸಾಕಾಣಿಕೆಯಲ್ಲಿ ಒಂದು ಆದಾಯವನ್ನ ಪಡಿತಕ್ಕಂಥ ಒಬ್ಬ ರೈತರು. ಅವರು ಕೂಡ ಈ ಒಂದು ಕೆಂಚಾರೆಡ್ಡಿ ಸರ್ ಹತ್ರ ತರಬೇತಿಯನ್ನು ಪಡೆದುಕೊಂಡಂತವರು. ಅಷ್ಟೇ ಅಲ್ಲೇ ಮಧ್ಯಾಹ್ನ ಈ ನಮ್ಮ ರೈತರನ್ನು ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಮಾತಾಡಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಅವರು ಕೂಡ ನಮ್ಮ ಈ ಕೆಂಚಾರೆಡ್ಡಿ ಸರ್ ಹತ್ರ ತರಬೇತಿಯನ್ನು ಪಡ್ಕೊಂಡಂತವರು. ಅವರು ಒಂದು ತರಬೇತುದಾರ ಆಗಿ ಮಧ್ಯಾಹ್ನದ ಒಂದು ತಾಂತ್ರಿಕ ಸಮಾವೇಶದಲ್ಲಿ ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸೊ ಸಾಕಷ್ಟು ಪರಿಣಿತಿಯನ್ನ ಈ ಜೇನು ಕೃಷಿಯಲ್ಲಿ ಹೊಂದಿರತಕ್ಕಂಥ ನಮ್ಮ ಡಾಕ್ಟರ್ RN ಕೆಂಚಾರೆಡ್ಡಿ ಸರ್ ಅವರ ಒಂದು ಈ ತಾಂತ್ರಿಕ ಸಮಾವೇಶದ ವಿಚಾರ ವಿನಿಮಯನ್ನ ಬಹಳಷ್ಟು ಜನ ರೈತರು ಇನ್ನಷ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಪಡ್ಕೊಳ್ಳೋದನ್ನು ಕೇಳ್ತಾ ಈ ಒಂದು ಸಮಾವೇಶನ ಆರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ RN ಕೆಂಚಾರೆಡ್ಡಿ ಸರ್ ಅವರು ರೈತ ಉದ್ದೇಶಿಸಿ ತಮ್ಮ ವಿಚಾರನ ಮಾಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ತಾಂತ್ರಿಕ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ವಿಸ್ತರಣಾ ನಿರ್ದೇಶಕರೇ ಹಾಗೂ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಲೈಬ್ರರಿಯನ್ ಡಾಕ್ಟರ್ PK ಶಿವಣ್ಣ ಅವರೇ ಹಾಗೂ ಕಪೆಕ್ಕಿಂದ ಬಂದಿರತಕ್ಕಂಥ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಮೇಡಮ್ ಅವರು, ನಾಗವೇಣಿ ಅವರೇ, ಹಾಗೂ ಇಲ್ಲಿ ಇರ್ತಕ್ಕಂಥ ನನ್ನ ಹಿರಿಯ ಸಹೋದ್ಯೋಗಿ ಮಿತ್ರರೇ ಮತ್ತು ರೈತ ಮಹನೀಯರೇ. ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ಜೇನು ಕುಟುಂಬಗಳ ವೈಜ್ಞಾನಿಕ ನಿರ್ವಹಣೆ ಅಂತ ಇದೆ. ಹಾಗೆಯೇ ಜೇನು ತುಪ್ಪದ ಮೌಲ್ಯವರ್ಧನೆಯ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಂತ ಇದೆ. ನಾನು ಮೊದಲನೇದಾಗಿ ಈ ನಿರ್ವಹಣಾ ಕ್ರಮಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಮಗೆ ತಿಳಿಸ್ಕೊಡಲಿದ್ದೇನೆ. ಅಂದರೆ ಇಲ್ಲಿ ಏನು ಅಂದರೆ ನಾವು ಈಗಾಗಲೇ ಡಾಕ್ಟರ್ ಬಿರಾದ್ ಅವರು ಹೇಳ್ತಾ ಇದ್ದರು, ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ರೈತರು ತಾವೇನೇ ಮುಂದೆ ಬರ್ತಾ ಇದ್ದಾರೆ ಜೇನು ಕೃಷಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ. ಈ ಕೆಲವು ವರ್ಷಗಳ ಹಿಂದೆ ಆ ಪರಿಸ್ಥಿತಿ ಇರಲಿಲ್ಲ. ನಾವಾಗಿ ಹೋಗಿ ಹೇಳಿ ಜೇನು ಕೃಷಿ ಮಾಡಿ ಅಂತ ಹೇಳಿದ್ರು ಕೆಲವು ಜನ ಅದರಲ್ಲಿ ಆಸಕ್ತಿ ತಗೊಳ್ತಾ ಇದ್ರು. ಈಗ ಪರಾಗಸ್ಪರ್ಶದಲ್ಲಿ ಜೇನುನೊಣಗಳ ಪಾತ್ರ ಇದೆ ಅಂತ ತಿಳ್ಕೊಂಡ್ಮೇಲೆ ಬಹಳಷ್ಟು ಜನ ತಾವಾಗಿನೇ ಬರ್ತಾ ಇದ್ದಾರೆ. ಯಾರು ಈ ವಿಚಾರವನ್ನು ತಿಳ್ಕೊಂಡಿದ್ದಾರೋ ಅವರು ಇಲ್ಲ, ನಮ್ಮ ಬೆಳೆಗಳು ಹೂವಿನ ಹಂತದಲ್ಲಿದ್ದಾಗ ಜೇನುನೊಣಗಳು ಬೇಕು, ನಾವು ಇಟ್ಕೊಳ್ತೇವೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಒಂದು ಏನು ಫೇಲ್ಯೂರ್ ಕಾಣಿಸ್ತಾ ಇದೆ, ಎಲ್ಲಿ ತೊಂದರೆಗೊಳಗಾಗ್ತಾ ಇದೆ ಅಂದರೆ ಆ ನಿರ್ವಹಣಾ ಕ್ರಮದಲ್ಲಿ ಭಾಳಷ್ಟು ಜನ ಬರ್ತಾರೆ, ಪೆಟ್ಟಿಗೆಗಳನ್ನು ತಗೊಂಡು ಹೋಗ್ತಾರೆ, ಆಮೇಲೆ ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ. ಹಾಗಾಗಿ ನಿರ್ವಹಣೆಯ ಬಗ್ಗೆನೂ ಕೂಡ ಕಾಲಕ್ಕನುಗುಣವಾಗಿ ಹೇಗೆಲ್ಲ ನಿರ್ವಹಣೆ ಮಾಡಬಹುದು, ಆಮೇಲೆ ಅವರೇನೆ ತಮ್ಮಲ್ಲಿರ್ತಕ್ಕಂಥ ಜೇನು ಕುಟುಂಬಗಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಬಹುದು, ಸಾಮಾನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳೇನು, ಅವುಗಳ ನಿವಾರಣೆ ಹೇಗೆ ಮಾಡಿಕೊಳ್ಬೇಕು ಎನ್ನುವ ವಿಚಾರಗಳನ್ನು ನಾನಿಲ್ಲಿ ಮೊದಲು ಪ್ರಸ್ತುತಪಡಿಸ್ತೇನೆ. ಅಂದರೆ ಇಲ್ಲಿ ಬಂದಿರತಕ್ಕಂಥ ಭಾಳಷ್ಟು ಜನರು ಈಗಾಗಲೇ ಜೇನು ಕೃಷಿಯ
ಮೂಲಭೂತ ಅಂಶಗಳನ್ನು ತಿಳ್ಕೊಂಡಿದ್ದಾರೆ ಅನ್ನೋ ಒಂದು ಇದರಲ್ಲಿ ನಾನು ಬರೀ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಆನಂತರ ಏನಾದರೂ ಪ್ರಶ್ನೆಗಳಿದ್ದರೆ ಇವನ್ ಈ ಮೂಲಭೂತ ವಿಷಯಗಳ ಬಗ್ಗೆ ಬೇಸಿಕ್ಸ್ ಬಗ್ಗೆನೂ ಕೂಡ ಏನಾದರೂ ಕೆಲವರಿಗೆ ಸಂಶಯಗಳಿದ್ದರೆ ಆಮೇಲೆ ಅದರ ಬಗ್ಗೆನೂ ಕೂಡ ಚರ್ಚೆಗಳನ್ನು ಮಾಡ್ಬೋದು. ಓಕೆ, ಈಗ ನಿರ್ವಹಣಾ ಕ್ರಮಗಳಲ್ಲಿ ಹಲವಾರು ಇದ್ದಾವೆ. ನಾನು ಮೊದಲನೇದಾಗಿ ಕುಟುಂಬಗಳ ವಿಭಜನೆಯ ಬಗ್ಗೆ ಕೆಲವು ವಿಚಾರ ಹೇಳ್ತೇನೆ. ಈಗ ನೀವು ತಗೊಂಡು ಬಂದಿರ್ಬೋದು, ಅಥವಾ ಎಲ್ಲೋ ಮರದ ಕೊಟ್ಟರೆ ಎಲ್ಲೋ ಹುತ್ತದೆಲ್ಲೋ ಇರ್ತದೆ, ಅದನ್ನು ತಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಂಡಿರ್ತೀರಿ, ಅಥವಾ ಎಲ್ಲೋ ಕೊಂಡ್ಕೊಂಡು ಕೂಡ ಬಂದಿರ್ತೀರಿ. ಕೊಂಡ್ಕೊಂಡು ಬಂದಮೇಲೆ ನಿಮ್ಮ ಹತ್ರ ಒಂದಷ್ಟು ಪೆಟ್ಟಿಗೆಗಳಿರ್ತವೆ. ಮುಂದೆ ಅವನ್ನು ಪಾಲು ಮಾಡಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಿರ್ವಹಣಾ ಕ್ರಮದಲ್ಲಿ ಒಂದು ವಿಧಾನ, ಒಂದು ಪದ್ಧತಿ ಇದೆ. ಅದಕ್ಕೆ ಯಾವ ರೀತಿ ನಾವು ಜೇನು ಕುಟುಂಬಗಳನ್ನು ಪಾಲು ಮಾಡ್ಬೋದು, ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಹೇಗೆ ಮಾಡ್ಬೋದು ಅನ್ನೋ ವಿಚಾರವನ್ನು ಮೊದಲನೇದಾಗಿ ನಾನು ತಗೊಳ್ತಾ ಇದ್ದೇನೆ. ಈಗ ನಮಗೆ ಈ ಜೇನು ಕುಟುಂಬಗಳನ್ನು ಪಾಲು ಮಾಡತಕ್ಕಂಥ ಅವಶ್ಯಕತೆ ಯಾಕೆ ಬರ್ತದೆ ಅಂತ ಅಂದರೆ, ಈಗ ನಮ್ಮಲ್ಲಿ ಮಧುವನ್ನದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಕುಟುಂಬಗಳನ್ನು ಪಾಲು ಮಾಡಿ ಮಾರಾಟ ಮಾಡಲಿಕ್ಕೂ ಕೂಡ. ಈಗೇನು ಜೇನು ಪ್ರೊಡಕ್ಷನ್ ಮಾಡೋದಕ್ಕಿಂತ ಕಾಲೋನಿ ಪ್ರೊಡಕ್ಷನ್ ಮಾಡೋದು ಈಗಿನ ದಿನಗಳಲ್ಲಿ ತುಂಬ ಲುಕ್ರೇಟಿವ್ ಬಿಸ್ನೆಸ್ ಅಂತ ಹೇಳ್ತೇವೆ. ಬರೀ ಜೇನನ್ನೇ ಪಾಲು ಮಾಡಿ ಮಾರ್ತಕ್ಕಂಥದ್ದು ಬಹಳ ಸುಲಭ. ಅದು ಒಮ್ಮೆ ಆ ಟೆಕ್ನಿಕ್ಕನ್ನು, ಆ ತಾಂತ್ರಿಕತೆಯನ್ನು ತಿಳ್ಕೊಂಡ್ಮೇಲೆ ಬಹಳ ಸುಲಭದಲ್ಲಿ ಜೇನು ಕುಟುಂಬಗಳನ್ನು ಪಾಲು ಮಾಡ್ಬೋದು ಮತ್ತು ಅವನ್ನ ಮಾರಾಟ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು. ಜೇನು ತುಪ್ಪಕ್ಕಿಂತ ಜೇನು ಕುಟುಂಬಗಳನ್ನು ಪಾಲು ಮಾಡೋದ್ರಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೊಳ್ಬಹುದು. ಆಮೇಲೆ ಮತ್ತೆ ಇನ್ಯಾಕೆ ಮಾಡ್ತೀವಿ, ಇನ್ನು ಇತರೆ ಕೆಲವು ಉದ್ದೇಶಗಳಿಗೆ ಏನಾದರೂ ಕೆಲವೊಮ್ಮೆ ನಮಗೆ ರಾಜಶಾಹಿ ರಸ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರ್ತದೆ, ಅದಕ್ಕೆ ಪಾಲು ಮಾಡ್ತೇವೆ. ಅಥವಾ ಕೆಲವೊಮ್ಮೆ ಅವು ಜೇನು ಕುಟುಂಬಗಳು ಒಂದು ಹಂತದಲ್ಲಿ ತಾವಾಗಿನೇ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪಾಲಾಗಿ ಹೋಗ್ತಾ ಇರ್ತವೆ. ಹಾಗೆ ಪಾಲಾಗುವಿಕೆಯನ್ನು ತಡೆಯಲು ಕೂಡ ನಾವು ಜೇನು ಕುಟುಂಬಗಳನ್ನು ಪಾಲು ಮಾಡಬೇಕಾಗ್ತದೆ. ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಜೇನು ಕುಟುಂಬಗಳನ್ನು ನಾವು ಪಾಲು ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ಹೇಳಿದ್ದು ನಾವು ಮಧುವನ್ನದಲ್ಲಿ ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅಂತ ಹೇಳಿದೆ. ಮಧುವನ್ನದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಬೇರೆ ಬೇರೆ ಮಾರ್ಗಗಳು ಏನಿದ್ದಾವೆ, ನಾವು ನೈಸರ್ಗಿಕ ವಾಸಸ್ಥಾನಗಳಿಂದ ಪೆಟ್ಟಿಗೆಗೆ ಅವನ್ನು ವರ್ಗಾಯಿಸ್ಕೊಳ್ಬಹುದು ಒಂದು. ಆಮೇಲೆ ಎಲ್ಲಾದರೂ ಪಾಲಾಗಿ ಬಂದಿರತಕ್ಕಂಥ ಕುಟುಂಬ ನಮಗೆ ಕಾಣಿಸಿದ್ರೆ, ಅದು ಒಂದು ಗುಂಪಾಗಿ ಬಂದು ಎಲ್ಲೋ ಟೆಂಪ್ರರಿಯಾಗಿ ಕೂತ್ಕೊಂಡಿರ್ತವೆ, ತಾತ್ಕಾಲಿಕವಾಗಿ ಒಂದು ಮರದ ಕೊಂಬೆ ಮೇಲೋ ಎಲ್ಲೋ ಕೂತಿರ್ತವೆ. ಹಾಗೆ ಕೂತಿರ್ತಕ್ಕಂಥ ಸ್ವಾರ್ಮ್ ಅಂತ ಹೇಳ್ತೇವೆ, ಆ ಪಾಲಾಗಿ ಬಂದಂಥ ಕುಟುಂಬದ ಒಂದು ಭಾಗ ಅದು ಇದ್ದರೆ ಅದನ್ನು ಕೂಡ ಹಿಡಿದು ನಾವು ಪೆಟ್ಟಿಗೆಗೆ ತುಂಬಿಸ್ಕೊಳ್ಬಹುದು. ಹಾಗೇನೆ ಈ ಮಣ್ಣಿನ ಮಡಕೆ, ಖಾಲಿ ಡಬ್ಬಗಳು, ಪೆಟ್ಟಿಗೆಗಳಿಗೆ ಮೇಣವನ್ನು ಸವರಿ ಅಲ್ಲೆಲ್ಲ ಎಲ್ಲಾದರೂ ನೆರಳಿರೋ ಜಾಗದಲ್ಲಿ ಅವನ್ನು ಇಟ್ಟರೆ ಆ ಸ್ವಾಭಾವಿಕವಾಗಿ ಬಂದಂಥ ಕುಟುಂಬಗಳು ಜಾಗ ಹುಡುಕ್ತಾ ಇರ್ತವೆ. ಇವು ನಾವು ಇರಿಸಿರ್ತಕ್ಕಂಥ ಪೆಟ್ಟಿಗೆನೋ ಮಡಿಕೆನೋ ಇಂಥದ್ದು ನೋಡಿದರೆ ಅಲ್ಲಿ ಬಂದು ಸೇರ್ಕೊಳ್ತವೆ. ಹಾಗೆ ಅವನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು. ಹಾಗೆ ಅಟ್ರ್ಯಾಕ್ಟ್ ಮಾಡಿ ನಮ್ಮ ಪೆಟ್ಟಿಗೆಗಳಿಗೆ ಅವನ್ನ ನಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಅದು ಒಂದು ದಾರಿ. ಆಮೇಲೆ ಈಗಾಗಲೇ ಯಾರು ಮಾರಾಟ ಮಾಡ್ತಾ ಇರ್ತಾರೆ, ತಮ್ಮಲ್ಲಿರೋ ಹೆಚ್ಚಿನ ಸರ್ಪ್ಲಸ್ ಕಾಲನೀಸ್ ಅಂತ ಹೇಳ್ತೀವಿ, ಹೆಚ್ಚಿನ ಸಂಖ್ಯೆಯ ಕುಟುಂಬಗಳನ್ನು ಮಾರಾಟ ಮಾಡ್ತಿರ್ತಾರೆ, ಅವ್ರ ಕಡೆಯಿಂದ ಕೊಂಡ್ಕೊಳ್ಬೋದು. ಅದು ಒಂದು ದಾರಿ. ಇನ್ನು ಕೊನೆಯದಾಗಿ ಅಂತ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳನ್ನೇ ಪಾಲು ಮಾಡಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಈಗ ಇದರಲ್ಲಿ ಈ ಪ್ರತಿಯೊಂದು ಮೆಥಡಲ್ಲೂ ತನ್ನದೇ ಆದ ಅಡ್ವಾಂಟೇಜ್ ಮತ್ತು ಅನುಕೂಲ ಮತ್ತು ಅನಾನುಕೂಲತೆಗಳು ಇದ್ದೇ ಇದ್ದಾವೆ. ಈಗ ಒಂದು ಮೊದಲನೇದು ಹೇಳಿದೆ, ನ್ಯಾಚುರಲ್ ಆಗಿ ಇರ್ತಕ್ಕಂಥವು ಸ್ವಾಭಾವಿಕ ವಾಸಸ್ಥಾನದಿಂದ ನಮ್ಮ ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಆದರೆ ಅಲ್ಲಿ ಏನಾಗ್ತದೆ, ನಾವು ಉಚಿತವಾಗಿ ಜೇನು ಕುಟುಂಬವನ್ನು ಪಡ್ಕೊಳ್ಬಹುದು. ಆದರೆ ಅಲ್ಲಿ ಆ ಸ್ವಾಭಾವಿಕ ವಾಸಸ್ಥಾನಗಳನ್ನು ನಾವೇ ನಾಶ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಅದು ಅಷ್ಟೊಂದು ಸೂಕ್ತ ಅಲ್ಲ. ಏನೋ ಮೊದಲು ಎಲ್ಲೂ ಒಂದು ಕಾಲೋನಿ ಸಿಕ್ಕಿದೆ ಹಿಡಿದು ಹಾಕೊಳ್ಳೋಣ ಅನ್ನೋದು, ಬಟ್ ಅದನ್ನೇ ಕಂಟಿನ್ಯೂ ಮಾಡೋ ಅಂಥದ್ದು ಅಷ್ಟು ಸಮರ್ಥನೀಯ ಅಲ್ಲ ಅಂತ ಅನಿಸ್ತದೆ. ಯಾಕಂದರೆ ಸ್ವಾಭಾವಿಕವಾಗಿರ್ತಕ್ಕಂಥ ವಾಸಸ್ಥಾನಗಳನ್ನು ನಾಶ ಮಾಡೋದು ಬೇಡ, ಅವುಗಳ ಸಂಖ್ಯೆ ಇರಲಿ ನಿಸರ್ಗದಲ್ಲಿ, ಅವುಗಳ ಕುಟುಂಬಗಳು ಹಾಗೆ ಮುಂದುವರಿಯಲಿ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಇನ್ನು ಎರಡನೇದು, ಆ ಸ್ವಾರ್ಮ್ಸ್ ಎಲ್ಲಾದರೂ ಪಾಲಾಗಿ ಬಂದ ಕುಟುಂಬ ಕಾಣಿಸ್ಕೊಂಡ್ರೆ ಅದನ್ನ ಪೆಟ್ಟಿಗೆಗೆ ತುಂಬಿಸ್ಕೊಳ್ತಕ್ಕಂಥದ್ದು. ಇದು ಕೂಡ ಒಂದು ಚಾನ್ಸ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಎಲ್ಲ ಟೈಮಲ್ಲೂ ನಮಗೆಲ್ಲ ಕಡೆನೂ ಅಂಥ ಸ್ವಾರ್ಮ್ಸ್ಗಳು ಬಂದು ಸಿಕ್ಕತಕ್ಕಂಥದ್ದು ಸಾಧ್ಯತೆ ಬಹಳ ಕಡಿಮೆ. ಅದನ್ನೇ ನಾವು ನಂಬ್ಕೊಂಡಿರೋಕ್ಕಾಗೋದಿಲ್ಲ. ಇನ್ನು ಮೂರನೇದು, ಈಗ ನಾವು ಅಟ್ರ್ಯಾಕ್ಟ್ ಮಾಡೋದು ಅಂತ ಹೇಳಿದೆ.
ಎಲ್ಲ ಪ್ರದೇಶದಲ್ಲೂ ಭಾಳಷ್ಟು ಸಂಖ್ಯೆಯಲ್ಲಿ ಅವು ಅಟ್ರಾಕ್ಟ್ ಆಗಿ ನಾವು ಇಟ್ಟಿರ್ತಕ್ಕಂಥ ಪೆಟ್ಟಿಗೆಗಳಿಗೆ ಮಡಿಕೆಗಳಿಗೆ ಬಂದು ಸೇರೋದಿಲ್ಲ. ಹಾಗಾಗಿ ಎಲ್ಲ ಪ್ರದೇಶದಲ್ಲೂ ಅದು ಸೂಕ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೊಂಡ್ಕೊಳ್ತಕ್ಕಂಥದ್ದು ಈಗ ಸದ್ಯದ ಮಟ್ಟಿಗೆ ನಾವು ಕೊಂಡ್ಕೊಳ್ಬೇಕು ಅಂತಂದರೆ ನಮಗೆ ಸ್ಥಳೀಯವಾಗಿ ಅವ್ನು ಸಪ್ಲೈ ಮಾಡ್ತಕ್ಕಂಥ ಜೇನು ನರ್ಸರಿಗಳನ್ನು ಇಟ್ಕೊಂಡಿರೋರ ಬೀ ಕೀಪರ್ಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ನನಗೆ ಬೇಕು ಅಂತಂದರೆ ಅಲ್ಲಿ ಆ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲೇ ಸಪ್ಲೈ ಮಾಡ್ತಕ್ಕಂಥವ್ರು ಕಡಿಮೆ ಇರ್ತಾರೆ. ಎಲ್ಲೋ ತುಂಬ ದೂರದಿಂದ ಎಲ್ಲ ತರಿಸ್ಕೊಳ್ತೀವಿ. ಅವು ನಮ್ಮ ಪರಿಸ್ಥಿತಿಗೆ ಒಗ್ಗಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತವೆ ಇಲ್ಲ ಅಂತ ಒಂದು ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಹತ್ರ ಏನು ಕುಟುಂಬಗಳಿದ್ದಾವೆ ಅವನ್ನ ಪಾಲು ಮಾಡಿಕೊಂಡು ನಮ್ಮ ಜೇನು ಧಾಮದಲ್ಲಿ ಮಧುವನದಲ್ಲಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅದು ಒಂದು ಸೂಕ್ತ ಮಾರ್ಗ. ಹಾಗಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳನ್ನು ಯಾವ ರೀತಿ ಪಾಲು ಮಾಡಿ ನಾವು ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬೋದು, ಏನೆಲ್ಲ ಟೆಕ್ನಿಕ್ಸ್ ಇದ್ದಾವೆ, ಏನೆಲ್ಲ ತಾಂತ್ರಿಕ ಅಂಶಗಳಿದ್ದಾವೆ ಕಾಲೋನಿ ಜೇನು ಕುಟುಂಬಗಳ ವಿಭಜನೆ ಮಾಡುವಲ್ಲಿ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಇಲ್ಲಿ ನಾನು ಕೆಲವು ವಿಧಾನಗಳನ್ನು ಹೇಳ್ತೇನೆ. ತಮಗೆ ಸೂಕ್ತ ಅನಿಸಿದಂಥ ವಿಧಾನಗಳನ್ನು ತಾವು ಪಾಲನೆ ಮಾಡ್ಬೋದು. ಈಗ ಮೊದಲನೇ ವಿಧಾನ ಇದನ್ನೇನು ಹೇಳ್ತೇವೆ, ಸಮನಾದ ವಿಭಜನೆ ಅಂತ, ಈಕ್ವಲ್ ಡಿವಿಷನ್ ಅಂತ ಹೇಳ್ತೇವೆ. ಈಗ ನಮ್ಮ ಹತ್ರ ಒಂದು ಜೇನು ಪೆಟ್ಟಿಗೆ ಇದೆ, ನಾವು ಇದನ್ನು ಈಗ ವಿಭಜನೆ ಮಾಡಬೇಕು. ವಿಭಜನೆ ಮಾಡಬೇಕಾದ್ರೆ ಇನ್ನೊಂದು ಪೆಟ್ಟಿಗೆ ತೊಗೊಂಬರೋದು, ಇನ್ನೊಂದು ಪೆಟ್ಟಿಗೆ ತೊಗೊಂಬಂದು ಇದನ್ನು ಸಮನಾಗಿ ಅಂದರೆ 8 ಚೌಕಟ್ಟು ಅದರಲ್ಲಿ ಇರ್ತವೆ, 4 ಚೌಕಟ್ಟುಗಳನ್ನು ತೆಗೆದು ಆ ಪೆಟ್ಟಿಗೆಗೆ ಹಾಕೋದು. ಇನ್ನೊಂದು ಪೆಟ್ಟಿಗೆಗೆ 4 ಚೌಕಟ್ಟುಗಳನ್ನು ತೆಗೆದು ಹಾಕಿದರೆ ಅಲ್ಲಿ ಒಂದೇ ಒಂದು ರಾಣಿ ಇರ್ತದೆ, ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಇರ್ತದೆ. ಒಂದರಲ್ಲಿ ರಾಣಿ ಇಲ್ದಂಗಾಯ್ತು, ಇನ್ನೊಂದು ಭಾಗದಲ್ಲಿ ರಾಣಿ ಇದ್ದೇ ಇರ್ತದೆ. ನಾವು ಅದನ್ನು ನೋಡ್ಕೊಳ್ಬೇಕು. ನಾವು 4 ಚೌಕಟ್ಟು ತೆಗೆದು ಹಾಕುವಾಗ ಅದ್ರಲ್ಲಿ ರಾಣಿ ಬಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು, ಈಗೇನು 2 ಭಾಗ ಆಯಿತು, ಒಂದು ರಾಣಿ ಇರ್ತಕ್ಕಂಥ ಭಾಗ, ಇನ್ನೊಂದು ರಾಣಿ ಇಲ್ಲದೆ ಇರ್ತಕ್ಕಂಥ ಭಾಗ ಆಯಿತು. ಈ 2 ಭಾಗಗಳಲ್ಲಿ ರಾಣಿ ಇರ್ತಕ್ಕಂಥ ಭಾಗವನ್ನು ಸುಮಾರು 1-1.5 ಕಿಲೋಮೀಟರ್ ದೂರಕ್ಕೆ ತಗೊಂಡೋಗಿ 1 ವಾರಗಳ ಕಾಲ ಅಲ್ಲೇ ಇಡಬೇಕು. ಅದನ್ನು ರಾಣಿ ಇರ್ತಕ್ಕಂಥ ಪಾರ್ಟನ್ನು ತಗೊಂಡೋಗೋದು, ಅದನ್ನು 1 ವಾರ ಅಲ್ಲೇ ಇಡೋದು. ಅಲ್ಲೇ ಇಟ್ಟು ಅದಕ್ಕೆ ರಾಣಿ ತಡೆ ಗೇಟನ್ನು ಹಾಕೋದು. ಆಮೇಲೆ ಇಲ್ಲಿ ಏನಿರ್ತದೆ ಈ ರಾಣಿ ಇಲ್ಲದೆ ಇರ್ತಕ್ಕಂಥ ಪಾರ್ಟು ಅದನ್ನು ಮೂಲ ಸ್ಥಳದಲ್ಲಿನೇ ಇಟ್ಕೊಳ್ಳೋದು. ಹಾಗೆ ಇಟ್ಕೊಂಡಾಗ ಇಲ್ಲಿ ಏನಾಗ್ತದೆ, ಜೇನು ಕುಟುಂಬದಲ್ಲಿ ಒಂದು ವ್ಯವಸ್ಥೆ ಇದೆ. ಇದ್ದಕ್ಕಿದ್ದ ಹಾಗೆ ರಾಣಿ ಇಲ್ದಾಗಿಬಿಟ್ರೆ ಅವು ಎಮರ್ಜೆನ್ಸಿ ರಾಣಿ ಅಂತ ಬೆಳೆಸ್ಕೊಳ್ತವೆ. ಆ ಎಮರ್ಜೆನ್ಸಿ ರಾಣಿಯನ್ನು ಬೆಳೆಸ್ಕೊಂಡು ಆ ಕುಟುಂಬಕ್ಕೆ ತನ್ನದೇ ಆದ ರಾಣಿ ಆಗ್ತದೆ, ಒಂದು ಪ್ರತ್ಯೇಕ ಕುಟುಂಬವಾಗಿ ಬೆಳೀತಾ ಹೋಗ್ತದೆ. ಈಗೇನಲ್ಲಿ ಈಗಾಗಲೇ ರಾಣಿ ಇದ್ದ ಭಾಗ ಇತ್ತು, ಅದನ್ನು 1.5 ಕಿಲೋಮೀಟರ್ ದೂರಕ್ಕೆ ಇಟ್ಟಿದ್ವಿ. ಆ ದೂರಕ್ಕೆ ಇಟ್ಟಿದ್ದನ್ನು 1 ವಾರ ಕಳೆದ ಮೇಲೆ ತಗೊಂಬಂದು ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡ್ರೂ ಏನು ತೊಂದರೆ ಆಗೋದಿಲ್ಲ, ಮತ್ತು ಅವು ಒಂದಕ್ಕೊಂದು ಸೇರೋದಿಲ್ಲ. ಅದು ಹೇಗೂ ರಾಣಿ ಇರ್ತದೆ, ಅದು ಪ್ರತ್ಯೇಕ ಒಂದು ಕುಟುಂಬವಾಗಿ ಬೆಳೀತದೆ. ಹೀಗೆ ಮಾಡೋದ್ರ ಮುಖಾಂತರ ನಾವು ಒಂದು ಇದ್ದ ಜೇನು ಕುಟುಂಬವನ್ನು 2 ಆಗಿ ಮಾಡ್ಕೊಳ್ಬೋದು, 1ರಿಂದ 2 ಮಾಡ್ಕೊಳ್ಬೋದು. ಇದು ಒಂದು ವಿಧಾನ. ಆಮೇಲೆ ಇಲ್ಲಿ ಇನ್ನೂ ಒಂದೇನಾಗ್ತದೆ, ಕೆಲವೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಈಗ ನಾವು ಒಂದು 40-50 ಜೇನು ಕುಟುಂಬಗಳಿರ್ತವೆ ಅಂತ ಅಂದ್ಕೊಂಡ್ರೆ, ಜಾಗದಲ್ಲಿ ಒಂದು 50 ಇಟ್ಕೊಂಡಿರ್ತೀವಿ, ಇನ್ನೊಂದು ಜಾಗದಲ್ಲಿ ಒಂದು 50 ಇಟ್ಕೊಂಡಿರ್ತೀವಿ. ಈ 50 ಆ 50 ಎರಡೂ ಡಿವೈಡ್ ಮಾಡಬೇಕಾಗಿರ್ತದೆ. ಆವಾಗ ಪ್ರತಿಯೊಂದನ್ನು ರಾಣಿ ಹುಡುಕ್ತಾ ಕೂತ್ಕೊಳ್ಳೋಕ್ಕೆ ಸಹೋದರಿ ಭಾಳ ಟೈಮ್ ತಗೊಳ್ತದೆ. ಅವಾಗ ಏನು ಮಾಡ್ತೀವಿ, ಒಂದು ರೀತಿ ಬ್ಲೈಂಡ್ ಆಗಿ ಡಿವೈಡ್ ಮಾಡೋದು ಅಂತ ಹೇಳ್ತಾರೆ. ಹಾಗೇನೆ ಡಿವೈಡ್ ಮಾಡೋದು, 2 ಭಾಗ ಮಾಡ್ಕೊಂಡು ಬಿಡೋದು, 4 ಚೌಕಟ್ಟು. ಅದು ಹೀಗೆ ಮಾಡಿದಾಗ ಏನು ಮಾಡಬೇಕು ಆಗುತ್ತೆ ಅಂತ ಅಂದರೆ, ಆ 2 ಭಾಗಗಳಲ್ಲಿ ಸಣ್ಣ ವಯಸ್ಸಿನ ಮರಿಗಳ ಲಭ್ಯತೆ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಬೇಕು. 2ರಲ್ಲೂ ಅದ್ರಲ್ಲಿ ರಾಣಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಹಾಗಾಗಿ 2 ಭಾಗ ಮಾಡ್ತಾ ಇದ್ದೀವಿ. 2 ಭಾಗದಲ್ಲಿ ಕನಿಷ್ಠ ಒಂದು ಎರಿಯಲ್ಲಾದರೂ ಸಣ್ಣ ವಯಸ್ಸಿನ ಮರಿಗಳ ಲಭ್ಯತೆ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕು. ಆವಾಗ ಅವಕ್ಕೆ ಆ ಎಮರ್ಜೆನ್ಸಿ ರಾಣಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಣ್ಣ ವಯಸ್ಸಿನ ಮರಿಗಳು ಬೇಕಾಗ್ತವೆ. 2ರಲ್ಲೂ ಹಾಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದರಲ್ಲಿ ರಾಣಿ ಇಲ್ವೋ ಅಲ್ಲಿ ಎಮರ್ಜೆನ್ಸಿ ರಾಣಿ ಬೆಳೆಸ್ಕೊಳ್ತವೆ, ರಾಣಿ ಇದ್ದಿದ್ದು ಹಾಗೆ ಕಂಟಿನ್ಯೂ ಆಗ್ತದೆ. ಅದಾಗ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈಗ 1-2 ಪೆಟ್ಟಿಗೆ ಇದ್ದಾಗ ಮಾಡ್ಬೋದು. ಈಗ 50 ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇದ್ದಾವೆ ಅಂತ ಅಂದಾಗ ಪ್ರತಿಯೊಂದನ್ನು ಹುಡುಕ್ತಾ ಕೂತ್ಕೊಳ್ಳೋಕೆ ಹೋದರೆ ಭಾಳ ಟೈಮ್ ಆಗ್ತದೆ. ಅಂಥ ಟೈಮಲ್ಲಿ ಹಾಗೆ ಬ್ಲೈಂಡಾಗಿ ಡಿವೈಡ್ ಮಾಡ್ತೇವೆ. ಡಿವೈಡ್ ಮಾಡಿ ಅಲ್ಲಿ 50 ಪಾಲು ಮಾಡ್ಕೊಂಡು ತಗೊಂಡ್ಬಂದು ಇಲ್ಲಿ ಇನ್ನೊಂದು ಜಾಗದಲ್ಲಿ ಇಡೋದು. ಇಲ್ಲಿ ಇದ್ದಂಥ 50ಅನ್ನು ಡಿವೈಡ್ ಮಾಡ್ಕೊಂಡು ಅಲ್ಲಿಗೆ ತಗೊಂಡೋಗಿ ಇಡ್ಬೋದು. ಯಾವುದರಲ್ಲಿ ಇಲ್ವೋ ರಾಣಿ ಅಲ್ಲಿ ಅದು ಎಮರ್ಜೆನ್ಸಿ ರಾಣಿಯನ್ನು ಬೆಳೆಸ್ಕೊಳ್ತದೆ. ಇದು ಮೊದಲನೇ ವಿಧಾನ. ಇದನ್ನು
ಹೆಚ್ಚಾಗಿ ಭಾಳಷ್ಟು ಜನ ಬಿ ಕೀಪರ್ ಇದನ್ನು ಪಾಲನೆ ಮಾಡ್ತಾರೆ, ಈ ವಿಧಾನವನ್ನು ಪಾಲನೆ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಕೆಲವು ವಿಧಾನಗಳನ್ನು ನಾಲ್ಕು ಚೌಕಟ್ಟು ಸಮನಾದ ವಿಭಜನೆ, ಅದರಲ್ಲಿ ಒಂದರಲ್ಲಿ ರಾಣಿ ಇರ್ತದೆ, ಇನ್ನೊಂದರಲ್ಲಿ ರಾಣಿ ಇರೋದಿಲ್ಲ. ರಾಣಿ ಇರೋ ಪಾರ್ಟನ್ನು ಬೇರೆ ಕಡೆ ತಗೊಂಡು ಹೋಗ್ತೀವಿ. ಇನ್ನು ಎರಡನೇ ವಿಧಾನ ಇದು ಅಸಮ ವಿಭಜನೆ ಅಂತ ಹೇಳ್ತೀವಿ, ಅನ್ಈಕ್ವಲ್ ಡಿವಿಷನ್ ಅಂತ. ಇಲ್ಲಿ ನಾವು ಯಾವ ಕಾಲನಿ ಡಿವೈಡ್ ಮಾಡಬೇಕಾಗಿರ್ತದೆ, ಇನ್ನೊಂದು ಬಾಕ್ಸನ್ನು ತಗೊಂಬರ್ತೀವಿ. ಇನ್ನೊಂದು ಬಾಕ್ಸನ್ನು ತಗೊಂಬಂದು ಅಲ್ಲಿ ಇರ್ತಕ್ಕಂಥ 8 ಚೌಕಟ್ಟುಗಳಲ್ಲಿ 5 ಚೌಕಟ್ಟುಗಳನ್ನು ತೆಗೆದು ಇನ್ನೊಂದು ಪೆಟ್ಟಿಗೆಗೆ ಹಾಕ್ತೇವೆ, 5 ಚೌಕಟ್ಟುಗಳನ್ನು. ಇನ್ನು 3 ಚೌಕಟ್ಟು ಉಳ್ಕೊಳ್ತು. ಅಲ್ಲಿ ಆ 3 ಚೌಕಟ್ಟಿನಲ್ಲೇ ರಾಣಿ ಇರಲಿ. ಈ 5 ಚೌಕಟ್ಟಿಂದ ಏನಿದೆ ಅದರಲ್ಲಿ ರಾಣಿ ಇರೋದು ಬೇಡ. ಇದನ್ನು, ಈ ಪೆಟ್ಟಿಗೆಯನ್ನು ನಾವು 1.5 ಕಿಲೋಮೀಟರ್ ತಗೊಂಡು ಹೋಗೋದು ಬೇಡ. ಒಂದು 25ರಿಂದ 30 ಅಡಿ ದೂರ, ಈ ಮೂಲ ಪೆಟ್ಟಿಗೆಯಿಂದ ಒಂದು 25-30 ಅಡಿ ದೂರದಲ್ಲಿ ತಗೊಂಡು ಅಲ್ಲೇ ಇಟ್ಬಿಡೋದು ಅದನ್ನು. ಹೀಗೆ ಇಟ್ಟಾಗ ಕೆಲವು ಜೇನುನೊಣಗಳು ಇಲ್ಲಿ ವಾಪಸ್ ಬರ್ತವೆ, ಕೆಲವು ಜೇನುನೊಣಗಳು ವಾಪಸ್ ಈ ಮೂಲ ಪೆಟ್ಟಿಗೆಗೆ ಬರ್ತವೆ. ಆದರೆ ಭಾಳಷ್ಟು ನೊಣಗಳು ಅಲ್ಲೇ ಉಳ್ಕೊಳ್ತವೆ. ಯಾವ ಇದುವರೆಗೆ ಹೊರಗಡೆ ಹೋಗಿ ಬಂದಿಲ್ಲ, ಹೊರಗಡೆ ಆಹಾರ ತರಕ್ಕೆ ಹೋಗಿ ಬಂದು ಮಾಡಿಲ್ಲ ಅಂಥವು ಅಲ್ಲೇ ಉಳ್ಕೊಳ್ತವೆ ಆ ಪೆಟ್ಟಿಗೆಯಲ್ಲಿ. ಈಗಾಗಲೇ ಹಾರಾಟ ಮಾಡ್ತಾ ಇರೋಂಥವು, ಆಹಾರ ಸಂಗ್ರಹಣೆಗೆ ಹೋಗಿ ಬಂದು ಮಾಡಿದವು ಈ ಮೂಲ ಜಾಗವನ್ನು ತಾವು ನೆನಪಿನಲ್ಲಿ ಇಟ್ಕೊಂಡಿರ್ತವೆ. ಹಾಗೆ ನೆನಪಲ್ಲಿ ಇಟ್ಕೊಂಡು ವಾಪಸ್ ಇಲ್ಲಿ ಹಳೆ ಜಾಗಕ್ಕೆ ಬರ್ತವೆ. ಅದಕ್ಕೆ ನಾವೆಲ್ಲೇನು ಮಾಡ್ತೀವಿ, ಒಂದು ಚೌಕಟ್ಟಿನಷ್ಟು ವಾಪಸ್ ಇಲ್ಲಿಗೆ ಬರ್ಬೋದು ಅಂತ ಹೇಳಿ ಅಲ್ಲಿ 5 ಚೌಕಟ್ಟು ಇಟ್ಟಿರ್ತೇವೆ, ಇಲ್ಲಿ 3 ಇರ್ತವೆ. ಒಂದು ಚೌಕಟ್ಟಿನಷ್ಟು ಇಲ್ಲಿಗೆ ವಾಪಸ್ ಬಂದಾಗ ಕೊನೆಗೆ ಏನಾಗುತ್ತೆ, ಇಲ್ಲಿ 4 ಚೌಕಟ್ಟಾಗುತ್ತೆ, ಅಲ್ಲೂ 4 ಚೌಕಟ್ಟಾಗುತ್ತೆ, ಸಮ ಆಗ್ತದೆ. ಮತ್ತೆ ಅಲ್ಲಿ ಅದು ಎಮರ್ಜೆನ್ಸಿ ರಾಣಿಯನ್ನು ಬೆಳೆಸ್ಕೊಂಡು ಅದು ಒಂದು ಪ್ರತ್ಯೇಕ ಕುಟುಂಬವಾಗಿ ಬೆಳೀತದೆ. ಇದು ಎರಡನೇ ವಿಧಾನ. ಇದನ್ನು ಬೇಕಾದ್ರೆ ತಾವು ಪಾಲನೆ ಇಲ್ಲಿ 5-3 ಆ ಥರ ಮಾಡಿದ್ದೇವೆ. 5-3, 5ರಲ್ಲಿ ರಾಣಿ ಇಲ್ಲ, 3 ಇರೋದು ಮೂಲ ಸ್ಥಾನದಲ್ಲಿ ಇರ್ತದೆ, ಅಲ್ಲಿ ರಾಣಿ ಇರ್ತದೆ. ಇನ್ನು ಸಮ ಮತ್ತು ಸಮಾನಾಂತರವಾದ ವಿಭಜನೆ ಅಂತ ಹೇಳ್ತೇವೆ. ಈಗ ಮೊದಲನೇ ವಿಧಾನದಲ್ಲಿ ಆ ರಾಣಿ ಇರೋ ಪಾರ್ಟನ್ನ 1 ಕಿಲೋಮೀಟರ್ ತಗೊಂಡೋಗಿದ್ವಿ. ಎರಡನೇ ವಿಧಾನದಲ್ಲಿ ರಾಣಿ ಇಲ್ಲದೆ ಇರೋ ಪಾರ್ಟನ್ನ 25-30 ಅಡಿ ದೂರದಲ್ಲಿ ಇಟ್ಟಿದ್ವಿ. ಈ ಮೂರನೇ ಮೆಥಡಲ್ಲಿ ಇಲ್ಲೇನು ಮಾಡಬೇಕು, ಇಲ್ಲೂ ಈಕ್ವಲ್ ಆಗಿ ಡಿವೈಡ್ ಮಾಡೋದು, ಸಮನಾಗಿ ವಿಭಜನೆ ಮಾಡೋದು. 4 ಚೌಕಟ್ಟು ಒಂದು ಬಾಕ್ಸಿಂದ ತೆಗೆದು ಹಾಕ್ಕೊಳ್ಳೋದು. 4 ಚೌಕಟ್ಟು ಹಾಕ್ತವೆ. ಆಮೇಲೆ ಇಲ್ಲಿ ಈ ಎರಡನ್ನೂ ಕೂಡ ನಾವು ಶಿಫ್ಟ್ ಮಾಡಬೇಕಾಗ್ತದೆ. ಎರಡನ್ನೂ ಶಿಫ್ಟ್ ಮಾಡುವಾಗ ಅದು 2 ಹೊಸ ಜಾಗಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ 2 ಹೊಸ ಜಾಗಗಳು ಹೇಗಿರಬೇಕು ಅಂತಂದರೆ, ಒಂದು ಮೂಲ ಪೆಟ್ಟಿಗೆಯ ಎಡಗಡೆಗೆ, ಇನ್ನೊಂದು ಮೂಲ ಪೆಟ್ಟಿಗೆಯ ಬಲಗಡೆಗೆ, ಎಡಕ್ಕೊಂದು ಬಲಕ್ಕೊಂದು 2ರಿಂದ 3 ಅಡಿ ಡಿಸ್ಟೆನ್ಸ್. ಈ ಕಡೆ ನಾವು 2 ಅಡಿ ತಗೊಂಡ್ರೆ ಈ ಕಡೆನೂ 2 ಅಡಿ ತಗೋಬೇಕು. ಎಡಕ್ಕೂ ಬಲಕ್ಕೂ ಅಷ್ಟೇ ದೂರವನ್ನು ತಗೊಳ್ಳೋದು. ಇಲ್ಲೊಂದು ಪಾರ್ಟ್ ಇಡಬೇಕಾಗುತ್ತೆ, ಈ ಕಡೆ ಒಂದು ಪಾರ್ಟ್ ಇಡಬೇಕಾಗುತ್ತೆ. ಅದು ಇಡುವಾಗ ಯಾವುದರಲ್ಲಿ ರಾಣಿ ಇದೆಯೋ ಅದನ್ನು ಮೂಲ ಪೆಟ್ಟಿಗೆ ಯಾವ ದಿಕ್ಕಿಗೆ ಮುಖ ಆಗಿತ್ತೋ ಅದರ ವಿರುದ್ಧ ದಿಕ್ಕಿಗೆ ತಿರುಗಿಸಿ ಇಡಬೇಕು. ಈಗ ಅದು ಉತ್ತರಕ್ಕೆ ಮುಖ ಆಗಿತ್ತು ಅಂದ್ರೆ ಅದನ್ನು ದಕ್ಷಿಣಕ್ಕೆ ಮುಖ ಮಾಡೋದು. ಹೀಗೆ ಡೈರೆಕ್ಷನ್ ಚೇಂಜ್ ಮಾಡಿ ಇದೆ. ಆಮೇಲೆ ಈ ರಾಣಿ ಇಲ್ಲದೆ ಇರೋ ಪಾರ್ಟನ್ನು ಅದನ್ನು ಎಡಕ್ಕಾದ್ರೆ ಇಡಿ, ಬಲಕ್ಕಾದ್ರೆ ಇಡಿ. ಅಲ್ಲಿ ರಾಣಿ ಇಲ್ಲದೆ ಇರೋ ಪಾರ್ಟನ್ನು ಇಡುವಾಗ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಯಾವ ಕಡೆ ಮುಖ ಆಗಿತ್ತೋ ಆ ಕಡೆ ಮುಖ ಮಾಡಿ ಇಡಬೇಕು. ಅಂದರೆ ಈಗ 2 ಪೆಟ್ಟಿಗೆ, ಹೀಗೆ ಇಲ್ಲಿ ಒರಿಜಿನಲ್ ಇಲ್ಲಿತ್ತು, ಈಗ 2 ಜಾಗ ಇಲ್ಲಿ ಮಾಡ್ಕೊಂಡ್ವಿ. ಒಂದು ಈ ಕಡೆ ಮುಖ ಆದರೆ ಇನ್ನೊಂದು ಆ ಕಡೆ ಮುಖ ಆಗ್ತದೆ, ಒರಿಜಿನಲ್ ಪೆಟ್ಟಿಗೆ ಹೇಗಿತ್ತು ಹಾಗೆ. ಈಗ ಏನಾಗ್ತವೆ, ಬೀಸು ಈ ಫೋರೇಜಿಂಗ್ ಹೋಗ್ತಕ್ಕಂಥ ಜೇನುನೊಣಗಳು ಹೋಗ್ತವೆ, ಹೂಗಳಿಗೆ ಹೋಗ್ತವೆ. ಹೋಗಿ ಅವು ವಾಪಸ್ ಬಂದಾಗ ಮೂಲ ಪೆಟ್ಟಿಗೆ ಎಲ್ಲಿತ್ತೋ ಅಲ್ಲಿಗೆ ಬರ್ತವೆ. ಆದರೆ ಅಲ್ಲಿ ಯಾವುದೇ ಪೆಟ್ಟಿಗೆ ಈಗ ಸದ್ಯಕ್ಕೆ ಅಲ್ಲಿ ಇರೋದಿಲ್ಲ. ಅವಾಗ ಹಾಗೆ ಹಾರಾಡ್ತಾ ಇರ್ತವೆ. 2ರಿಂದ 3 ಫೀಟ್ ಅಂದರೆ ಏನಂತ ದೊಡ್ಡ ಡಿಸ್ಟೆನ್ಸ್ ಅಲ್ಲ ಅವಕ್ಕೆ. ಒಂದು 50% ಈ ಕಡೆ ಹೋಗ್ತವೆ, ಒಂದು 50% ಈ ಕಡೆ, 2 ಭಾಗಕ್ಕೆ ಸಮನಾಗಿ ಹಂಚಿಕೆ ಆಗ್ತದೆ ಅವುಗಳು. ಇಲ್ಲಿ ಎಲ್ಲಿ ರಾಣಿ ಇಲ್ವೋ ಅದರ ಪ್ರವೇಶ ದ್ವಾರ ಮೂಲ ಪೆಟ್ಟಿಗೆ ಇದ್ದಂಗೆ ಇರ್ತದೆ. ಹಾಗಾಗಿ ಅಲ್ಲಿ ಬೈ ಡಿಫಾಲ್ಟ್ ಒಂದಷ್ಟು ಎಂಟರ್ ಆಗ್ತವೆ. ಇಲ್ಲಿ ರಾಣಿ ಇರ್ತಕ್ಕಂಥ ಭಾಗ ಆಪೋಸಿಟ್ ಡೈರೆಕ್ಷನ್ಗೆ ಇಟ್ಟಿರ್ತೇವೆ. ಅಲ್ಲಿ ರಾಣಿಯ ಪ್ರೆಸೆನ್ಸು, ರಾಣಿಯ ಉಪಸ್ಥಿತಿನೇ ಒಂಥರ ಅಟ್ರಾಕ್ಷನ್ನು. ಹಾಗಾಗಿ ಒಂದು 50% ಅಲ್ಲಿ ಹೋಗ್ತವೆ. ಹೀಗೆ ನಾವು ಜೇನು ಕುಟುಂಬಗಳ ವಿಭಜನೆಯನ್ನು ಮಾಡ್ಕೊಳ್ಬೋದು. ಇಲ್ಲೂ ರಾಣಿ ಇಲ್ಲದ ಪಾರ್ಟಲ್ಲಿ ಎಮರ್ಜೆನ್ಸಿ ಅಂತ ರಾಣಿ ಅಂತ ಬೆಳೆಸ್ಕೊಂಡು ಅದೇ ಪ್ರತ್ಯೇಕ ಕುಟುಂಬವಾಗಿ ಬೆಳೀತದೆ. ಇನ್ನೊಂದು ವಿಧಾನ ಇದೆ, ತುರ್ತು ಸ್ಥಿತಿಯ ರಾಣಿ ಕಣಗಳು ಬೆಳೆಯೋ ರೀತಿ ಮಾಡಿ ಒಂದು ಜೇನು ಕುಟುಂಬದಲ್ಲಿ, ಅದರಿಂದನೂ ಕೂಡ ನಾವು ವಿಭಜನೆಯನ್ನು ಮಾಡಬಹುದು. ತುರ್ತು ಸ್ಥಿತಿಯ ರಾಣಿಗಳು ಬೆಳೆಯೋ ರೀತಿ ಮಾಡೋದು ಅಂತಂದ್ರೇನು, ಮೊದಲೇ ಒಂದು
ಜಾಸ್ತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಹೆಚ್ಚು ಸಂಖ್ಯೆಯಲ್ಲಿ ಜೇನುನೊಣಗಳು ಇರ್ತಕ್ಕಂಥ ಒಂದು ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ಳೋದು, ಅದರಲ್ಲಿ ಇನ್ನೂ ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು. ಅದು ನಾವು ಬೇರೆ ಕುಟುಂಬದಿಂದ ಹುಳುಗಳನ್ನು ಅದಕ್ಕೆ ಸೇರಿಸೋದರ ಮುಖಾಂತರ ಅಥವಾ ಅಲ್ಲಿ ಇರ್ತಕ್ಕಂಥ ಸೀಲ್ಡ್ ಬ್ರೂಡ್ ಅಂತ ಹೇಳ್ತೀವಿ, ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ಮರಿಗಳನ್ನು ಈ ಪೆಟ್ಟಿಗೆಗೆ ನೇರವಾಗಿ ಕೊಡೋದ್ರ ಮುಖಾಂತರ ಇಲ್ಲಿ ಹುಳುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದು. ಹಾಗೆ ಜಾಸ್ತಿ ಮಾಡಿದ ನಂತರ ನಾವು ಅದರಿಂದ ರಾಣಿಯನ್ನು ತೆಗೆದು 1-2 ಫ್ರೇಮ್ ಜೊತೆ ರಾಣಿಯನ್ನು ತೆಗೆದು ಬೇರೆ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟರೆ ಇಲ್ಲಿ ಒಂದು ರೀತಿಯ ತುರ್ತು ಸ್ಥಿತಿಯನ್ನು ನಿರ್ಮಾಣ ಮಾಡ್ದಂಗೆ ಆಗ್ತದೆ. ಆವಾಗ ಅವು ತಾವೇನೇ ರಾಣಿ ಕಣಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಸ್ತವೆ, ಎಮರ್ಜೆನ್ಸಿ ರಾಣಿ ಕಣಗಳನ್ನು ಬೆಳೆಸ್ತವೆ. ಹಾಗೆ ಎಮರ್ಜೆನ್ಸಿ ರಾಣಿ ಕಣಗಳನ್ನು ಬೆಳೆಸಿದಾಗ ಈಗ ಆ ಪೆಟ್ಟಿಗೆಯಲ್ಲಿ ಒಂದು 10-12 ರಾಣಿ ಕಣಗಳು ಬೆಳೆದವು. ನಮ್ಮ ಹತ್ರ ಇನ್ನೂ ಬೇರೆ ಪೆಟ್ಟಿಗೆಗಳು ಇರ್ತಾವಲ್ಲ, ಬೇರೆ ಪೆಟ್ಟಿಗೆಗಳಲ್ಲಿ 2 ಫ್ರೇಮ್ ತೆಗೆದು ಹಾಕೊಳ್ಳೋದು, ಒಂದು ಹೈವಿಂಗ್ ಕೇಸ್ ಅಂತ ಹೇಳ್ತೀವಿ ಅದಕ್ಕೆ, ಅಥವಾ ಸಣ್ಣ ಬಾಕ್ಸ್ಗಳಿಗೆ ಈ ರಾಣಿ ಕಣಗಳೇನಿರ್ತವೆ ಒಂದೊಂದು ರಾಣಿ ಕಣಗಳನ್ನು ಆ ಒಳಗಡೆ ಇರ್ತಕ್ಕಂಥ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ರಾಣಿಗೇನು ತೊಂದರೆ ಆಗದ ರೀತಿಯಲ್ಲಿ ಅವನ್ನ ಕಟ್ ಮಾಡಿ ಆ 2 ಫ್ರೇಮಿನ ಕುಟುಂಬ ಏನಿರ್ತದೆ ಅವಕ್ಕೆ ಒಂದೊಂದು ರಾಣಿ ಕಣಗಳನ್ನು ಕೊಟ್ಟರೆ ನಾವು ಒಂದೇ ಸರ್ತಿಗೆ ಒಂದು 10-12 ಜೇನು ಕುಟುಂಬಗಳನ್ನು ಮರಿ ಕುಟುಂಬಗಳನ್ನು ಬೆಳೆಸ್ಕೊಳ್ಬೋದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತ ಅಂದರೆ ಮಳೆಗಾಲ ಕಳೆದ ನಂತರ ಅಲ್ಲಿ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಯಾವಾಗ ಅದು ಜಾಸ್ತಿ ಆಯಿತು ಆವಾಗ ಅಲ್ಲಿ ಒಂದು ಪಾಲಾಗಬೇಕು ಅಂತ ಒಂದು ಇನ್ಸ್ಟಿಂಕ್ಟ್ ಶುರುವಾಗ್ತದೆ ಕಾಲೋನಿಯಲ್ಲಿ. ಯಾವಾಗ ಅದು ಇನ್ಸ್ಟಿಂಕ್ಟ್ ಶುರುವಾಗ್ತದೆ ಪಾಲಾಗಬೇಕು ಅಂತಕ್ಕಂಥದ್ದು ಅಂತಂದರೆ ಯಾವಾಗ ಅಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿ ಅವಕ್ಕೆ ಜಾಗ ಸಾಲದು, ಆ ಜಾಗ ಸಾಕಾಗ್ತಾ ಇಲ್ಲ ಅಂತ ಅವಕ್ಕೇನು ಅದು ಒಂದು ಫೀಲಿಂಗ್ ಬರ್ತದೆ, ಅವಾಗ ಅವು ನ್ಯಾಚುರಲ್ ಆಗಿ ಪಾಲಾಗಲಿಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಳ್ತವೆ. ಆವಾಗಲೂ ಕೂಡ ರಾಣಿ ಕಣಗಳನ್ನು ಕಟ್ತವೆ. ಹಾಗೆ ರಾಣಿ ಕಣಗಳು ಕಟ್ಟಿದ್ದು ನಮಗೆ ಕಂಡು ಬಂದರೆ ಆವಾಗಲೂ ಕೂಡ ನಾವು ಜೇನು ಕುಟುಂಬಗಳನ್ನು ವಿಭಜನೆ ಮಾಡ್ಬೋದು. ಇಲ್ಲಿ ಹೇಗೋ ಅವು ನ್ಯಾಚುರಲ್ ಆಗಿ ಕಟ್ಟಿರ್ತವೆ ರಾಣಿ ಕಣಗಳನ್ನು. ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ರಾಣಿ ಜೊತೆ 1-2 ಫ್ರೇಮ್ಗಳನ್ನು ಹಾಕಿ ಒಂದು ಬಾಕ್ಸಲ್ಲಿ ಇಟ್ಬಿಡೋದು. ಈ ರಾಣಿ ಕಣ ಇರೋದು ಒಂದು ಫ್ರೇಮು ಮತ್ತು ರಾಣಿ ಕಣ ಇಲ್ಲದೆ ಇರೋದು ಇನ್ನೊಂದು ಫ್ರೇಮ್, ಅವನ್ನ ಸೇರಿಸಿ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಹಾಕಿ ಬೇರೆ ಕಡೆ ಇಟ್ಕೊಳ್ಬೋದು. ಹೀಗೆ ಮಾಡ್ಬೋದು. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ಕೆಲವೊಮ್ಮೆ ಒಂದೇ ಏರಿಯಲ್ಲಿ 3-4 ರಾಣಿ ಕಣಗಳಿರ್ತವೆ. ಬಟ್ ನಮಗೆ ಬೇಕಾಗಿರೋದು ಒಂದು ಮರಿ ಕುಟುಂಬ ಮಾಡ್ಕೊಳ್ಳಿಕ್ಕೆ ಒಂದು ರಾಣಿ ಕಣ ಸಾಕು. ಈ 3-4 ರಾಣಿ ಕಣಗಳಿದ್ದಾಗ ಅವನ್ನ ಬೇಕಾದ್ರೆ ನಾವು ಕಟ್ ಮಾಡಿ ತೆಗೆದು, ಹುಷಾರಾಗಿ ಕಟ್ ಮಾಡಿ ತೆಗೆದು ಬರೀ 1 ಅಥವಾ 2 ರಾಣಿ ಕಣಗಳನ್ನು ಉಳಿಸ್ಕೊಂಡು ಅದರ ಜೊತೆ 2 ಫ್ರೇಮನ್ನು ಜೊತೆ ಮಾಡಿ ಬೇರೆ ಒಂದು ಪೆಟ್ಟಿಗೆಯಲ್ಲಿಟ್ಟರೆ ಅಲ್ಲಿಯೂ ಕೂಡ ನಾವು ಹೊಸ ಮರಿ ಕುಟುಂಬಗಳನ್ನು ಪಡ್ಕೊಳ್ಬೋದು. ಇವು ಸಾಮಾನ್ಯವಾಗಿ ಎಲ್ಲ ಸ್ಮಾಲ್ ಸ್ಕೇಲ್ ಬೀ ಕೀಪರ್ ಅಂತ ಹೇಳ್ತೇವೆ, ಸಣ್ಣ ಪ್ರಮಾಣದಲ್ಲಿ ಮಾಡೋರು ಅಥವಾ ಹವ್ಯಾಸಿ ಜೇನು ಕೃಷಿಕರು. ಈಗ ಮನೆ ಹತ್ರ ಬರೀ ತಮ್ಮ ಸೇವನೆಗೆ ಬೇಕು ಅಂತ 2-3 ಕುಟುಂಬಗಳನ್ನು ಇಟ್ಕೊಂಡಾಗ ಅವರು ಈ ಥರದ ಎಲ್ಲ ವಿಧಾನಗಳನ್ನು ಪಾಲನೆ ಮಾಡ್ತಾರೆ. ಇನ್ನೊಂದು ಯಾರಾದರೂ ಆಮೇಲೆ ಇಲ್ಲಿ ಕೆಲವು ಎಚ್ಚರಿಕೆ ಕ್ರಮಗಳಿದ್ದಾವೆ ನಾವು ಕಾಲೋನಿಗಳನ್ನು ಪಾಲು ಮಾಡಲಿಕ್ಕೆ. ಏನು ಅಂತ ಅಂದರೆ ನಾವು ಯಾವಾಗ ಬೇಕು ಅವಾಗ ಮಾಡಲಿಕ್ಕಾಗಲ್ಲ. ಸೂಕ್ತ ಋತುಮಾನಗಳಲ್ಲಿ ಅಂದರೆ ಜೇನುನೊಣಗಳ ಸಂಖ್ಯೆ ಹೆಚ್ಚಾಗಿರಬೇಕು ಮತ್ತು ನಮಗೆ ಅಲ್ಲಿ ಗಂಡು ನೊಣಗಳ ಲಭ್ಯತೆ ಇರಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಾವು ಜೇನು ಕುಟುಂಬಗಳ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈಗ ರಾಣಿ ರಹಿತ ಕುಟುಂಬ ಮಾಡ್ಕೊಂಡ ಸೆಲ್ಗಳನ್ನು ಕೊಡಬೇಕು ಅಂತ ಹೇಳಿದೆ. ಆ ಸೆಲ್ ಕೊಡುವ ಪೂರ್ವದಲ್ಲಿ ಯಾವ ಕುಟುಂಬಕ್ಕೆ, ಯಾವ ಮರಿ ಕುಟುಂಬಕ್ಕೆ ನಾವು ರಾಣಿ ಕಣಗಳನ್ನು ಕೊಡ್ತೀವೋ ಅದು ಸುಮಾರು 12ರಿಂದ 24 ಗಂಟೆಗಳ ಕಾಲ ರಾಣಿ ರಹಿತ ಸ್ಥಿತಿಯಲ್ಲಿ ಇರಬೇಕು. ಹಾಗೆ ಮಾಡಿಕೊಟ್ಟಾಗ ಅವುಗಳನ್ನು ಹೊಸ ರಾಣಿ ಕಣಗಳನ್ನು ಒಪ್ಪಿಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಕಮರ್ಷಿಯಲಿ ಮಾಡುವಾಗ ಹೇಗೆ ಮಾಡ್ತಾರೆ ಅಂತ, ಈಗ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕುಟುಂಬಗಳ ವಿಭಜನೆ ಮಾಡಬೇಕಾಗ್ತದೆ. ಅವಾಗ ನಾವು ಏನು ಪದ್ಧತಿಯನ್ನು ಪಾಲನೆ ಮಾಡ್ತೇವೆ ಅನ್ನೋದು ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೇನೆ ಅಷ್ಟೇ. ಯಾರು 100 ಸಂಖ್ಯೆಯಲ್ಲಿ ಜೇನು ಕುಟುಂಬ ಇಟ್ಟುಕೊಂಡಿರ್ತಾರೋ ಅವರು ಈ ಒಂದು ವಿಧಾನಕ್ಕೆ ಹೋಗ್ಬೋದು. ಸಾಮೂಹಿಕ ರಾಣಿ ಉತ್ಪಾದನಾ ಕ್ರಮ ಅಂತ ಹೇಳ್ತೇವೆ. ಒಂದೇ ಸರ್ತಿಗೆ ಒಂದೇ ಕುಟುಂಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಣಿ ಕಣಗಳು ಬರಂಗೆ ಮಾಡೋದು. ಇಲ್ಲೇನು ಮಾಡ್ತೀವಿ, ಈ ಕೃತಕವಾಗಿ ರಾಣಿ ಕಣಗಳನ್ನು ಕಟ್ಟುವಾಗ ಕಪ್ ಶೇಪಲ್ಲಿ ಇರ್ತಾವವು, ಅಂಥವನ್ನು ನಾವು ಕೃತಕವಾಗಿ ತಯಾರು ಮಾಡ್ತೇವೆ. ಮೇಣದಲ್ಲಿ ಒಂದು ಡಿಪ್ಪಿಂಗ್ ರಾಡ್ ಅಂತ ಇರ್ತದೆ, ಆ ಡಿಪ್ಪಿಂಗ್ ರಾಡನ್ನು ಕರಗಿದ ಮೇಣದಲ್ಲಿ ಸ್ವಲ್ಪ ಅದ್ದಿ ತೆಗೆದು ಅದು ಮತ್ತೆ ನೀರಲ್ಲಿ ಅದ್ದಿ ತೆಗೆದ್ರೆ ಅದು ಕಪ್ ಥರ ಬರ್ತದೆ. ಆ ಕಪ್ಪನ್ನು ಈ ಫ್ರೇಮ್ಗಳಿಗೆ ಅಂಟಿಸ್ಕೊಳ್ತೇವೆ.
ಅಲ್ಲಿ ಒಂದು ಫ್ರೇಮ್ ಕಾಣ್ತಾ ಇದೆ, ಅದನ್ನು ಗ್ರಾಫ್ಟಿಂಗ್ ಫ್ರೇಮ್ ಅಂತ ಹೇಳ್ತೇವೆ. ಆ ಗ್ರಾಫ್ಟಿಂಗ್ ಫ್ರೇಮ್ ಗಂಟಿಸ್ಕೊಳ್ತೇವೆ. ಅವು ನ್ಯಾಚುರಲ್ ಆಗಿ ಬೀಸ್ ಏನು ಕಟ್ತವೆ ಅಂಥ ಸೆಲ್ಗಳು. ಆಮೇಲೆ ಆ ಸೆಲ್ಗಳಿಗೆ ಸ್ವಲ್ಪ ರಾಯಲ್ ಜೆಲ್ಲಿ, ರಾಜಶಾಹಿ ರಸ ಅಂತ ಹೇಳ್ತೇವೆ, ಅದನ್ನು ಸ್ಮಿಯರ್ ಮಾಡ್ತೇವೆ ಒಂದು ಬ್ರಷಿಂದ. ನಮಗೆ ರಾಜಶಾಹಿ ರಸ ಎಲ್ಲಿ ಸಿಗ್ತದೆ ಅಂತ ಅಂದರೆ, ಯಾವುದಾದ್ರೂ ಒಂದು ಸ್ಟ್ರಾಂಗ್ ಕಾಲೋನಿಯನ್ನು ನಾನು ಈ ಹಿಂದೆ ಹೇಳಿದ ವಿಧಾನದಲ್ಲಿ ಪಾಲ್ ಮಾಡಿದಾಗ ಅಲ್ಲಿ ಎಮರ್ಜೆನ್ಸಿ ರಾಣಿಕಣಗಳು ಫಾರ್ಮ್ ಆಗ್ತವೆ. ಅದರಲ್ಲಿ ನಮಗೆ ರಾಯಲ್ ಜೆಲ್ಲಿ ಸಿಗ್ತದೆ. ಒಳಗೆ ರಾಣಿಕಣ ಇದೆ, ಅದು ರಾಣಿಕಣ ಆ ರಾಯಲ್ ಜೆಲ್ಲಿಯಲ್ಲಿ ತೇಲ್ತಾ ಇರ್ತದೆ. ಸ್ವಲ್ಪ ನಮಗೆ ಸಿಕ್ಕರೆ ಸಾಕು, ಅದನ್ನು ಸ್ಮಿಯರ್ ಮಾಡ್ಲಿಕ್ಕೆ ಹಾಗೆ ಅಲ್ಲಿ ಹಚ್ಚಿ ಅದು ವಾಸನೆ ಬರಬೇಕು ಅದ್ರದ್ದು, ಹಾಗೆ ಮಾಡ್ಲಿಕ್ಕೆ ಸಾಕು. ಹಾಗೆ ಮಾಡ್ತೀವಿ. ಆಮೇಲೆ ಒಂದು ಕಾಲೋನಿಯನ್ನು, ಒಂದು ಈಗಾಗಲೇ ಸ್ಟ್ರಾಂಗ್ ಇರೋ ಕಾಲೋನಿಯನ್ನು ಅದಕ್ಕೆ ಬೇರೆ ಕುಟುಂಬದಿಂದ ಹುಳುಗಳನ್ನು ಸೇರಿಸಿ ಅಥವಾ ಈ ಸೀಲ್ ಬ್ರೂಡ್ ಅಂತ ಹೇಳಿ ಕೋಶಾವಸ್ಥೆಯಲ್ಲಿರುವ ಮರಿಗಳನ್ನು ಕೊಟ್ಟು ಅಲ್ಲಿ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತೇವೆ. ಆಮೇಲೆ ಇಷ್ಟು ಮಾಡುವಾಗ ಇನ್ನೂ ಒಂದು ಕೆಲಸ ಮಾಡ್ಕೊಂಡಿರ್ತೇವೆ. ನಮ್ಮಲ್ಲಿ ಇರ್ತಕ್ಕಂಥ ಜೇನು ಕುಟುಂಬಗಳಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯಲ್ಲಿ ಅಪೇಕ್ಷಣೀಯ ಗುಣಗಳನ್ನು ಹೊಂದಿದೆ, ಡಿಸೈರಬಲ್ ಟ್ರೇಟ್ ಅಂತೇಳಿ, ಉತ್ತಮ ಗುಣಗಳನ್ನು ಹೊಂದಿದೆ, ಅದನ್ನು ಗುರುತು ಮಾಡ್ಕೊಳ್ತೇವೆ. ಉತ್ತಮ ಗುಣ ಅಂತ ಅಂದರೆ ಹೆಚ್ಚು ಚುಚ್ಚಬಾರ್ದು, ಹೆಚ್ಚು ಜೇನಿನ ಸಂಗ್ರಹಣೆ ಮಾಡಬೇಕು, ಬೇಗ ಬೇಗ ಪಾಲಾಗಿ ಹೋಗಬಾರ್ದು, ಹೆಚ್ಚು ಹನಿಯ ಸೇಕರಣೆ ಮಾಡಬೇಕು, ಜೇನಿನ ಸೇಕರಣೆ, ಇಂಥವು ಹಲವಾರು, ಆಮೇಲೆ ಸ್ವಚ್ಛತೆಯನ್ನು ಕಾಯ್ಕೊಳ್ಬೇಕು. ಈ ಥರದ ಹಲವಾರು ಗುಣಗಳನ್ನು ನೋಡಿ ನಾವು ಕುಟುಂಬಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ. ಅಂಥ ಕುಟುಂಬದಿಂದ ಒಂದು ಎರಿಯನ್ನು ತಕ್ಕೊಂಡು ಅದರಿಂದ ಈ ಮರಿಗಳನ್ನು ಒಂದೊಂದಾಗಿ ಮರಿಗಳನ್ನು ನಾವು ಕೃತಕವಾಗಿ ತಯಾರು ಮಾಡಿದಂಥ ಸೆಲ್ಗಳಿಗೆ ಹಾಕ್ತೇವೆ. ಇದನ್ನು ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಆ ಮರಿಗಳನ್ನು ತೆಗೆದು ಪ್ರತಿಯೊಂದು ಸೆಲ್ಗೂ ಮರಿಗಳನ್ನು ಹಾಕಿ ಆ ಒಂದು ಸೆಲ್ಫ್ ಬಿಲ್ಡರ್ ಕಾಲೋನಿ ಅಂತ ಏನು ಒಂದು ಮಾಡ್ಕೊಂಡಿರ್ತೇವೆ. ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಒಂದು ಸಣ್ಣ ಪೆಟ್ಟಿಗೆಗೆ ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅದರಿಂದ ರಾಣಿಯನ್ನು ತೆಗೆದಿಟ್ಟಿರ್ತೇವೆ. ಅದಕ್ಕೆ ಕಂಡೀಷನ್ಡ್ ಕಾಲೋನಿ ಅಂತ ಹೇಳ್ತೇವೆ. ಆ ಕಂಡೀಷನ್ಡ್ ಕಾಲೋನಿಯಲ್ಲಿ ಈ ಲಾರ್ವಾಗಳನ್ನೆಲ್ಲ ಲಾರ್ವಾ ಇರ್ತಕ್ಕಂಥ ಫ್ರೇಮನ್ನು ಅದರೊಳಗೆ ತಗೊಂಡೋಗಿಡ್ತೇವೆ. ಅವಾಗ ಅಲ್ಲಿ ರಾಣಿ ಇರೋದಿಲ್ಲ, ಅವು ಅರ್ಜೆಂಟಲ್ಲಿರ್ತವೆ, ಬೇಗ ರಾಣಿ ಬೆಳೆಸಬೇಕು ಅಂತ. ನಾವೇನು ಎಷ್ಟು ಸೆಲ್ಗಳಲ್ಲಿ ಕೊಟ್ಟಿರ್ತೇವೋ ಮರಿಗಳನ್ನು, ಅವು ಎಲ್ಲವಕ್ಕೂ ರಾಯಲ್ ಜೆಲ್ಲಿ ತಿನ್ನಿಸಿ, ರಾಜಶಾಹಿ ರಸವನ್ನು ತಿನ್ನಿಸಿ ಒಂದೊಂದು ರಾಣಿ ಆಗಂಗೆ ಮಾಡ್ತವೆ. ಗ್ರಾಫ್ಟಿಂಗ್ ಮಾಡುವಾಗ ಭಾಳ ಹುಷಾರಾಗಿ ಮಾಡಬೇಕು, ಆ ಮರಿಗಳಿಗೇನು ತೊಂದರೆ ಆಗದೆ ಇರೋ ರೀತಿ. ಹಾಗೆ ಬೆಳೆಸ್ತಾ ಹೊರಟಿದ್ದಾರೆ. ಯಾವಾಗ ರಾಣಿ ಕಣಗಳು ಬೆಳ್ಕೊಂಡು ಅವನ್ನ ಒಂದೊಂದಾಗಿ ಕಟ್ ಮಾಡಿ ತೆಗೆದು ನಾವು ಎರಡೆರಡು ಫ್ರೇಮಿನ ಒಂದೊಂದು ಸಣ್ಣ ಸಣ್ಣ ಕುಟುಂಬಗಳನ್ನು ಮಾಡ್ಕೊಂಡು ಒಂದೊಂದು ಫ್ರೇಮನ್ನು, ಒಂದೊಂದು ರಾಣಿ ಕಣಗಳನ್ನು ಕೊಡ್ತೇವೆ. ಆಮೇಲೆ ನಮ್ಮ ಹತ್ರ ಗ್ರಾಫ್ಟಿಂಗ್ ಫ್ರೇಮ್ ಇಲ್ಲ ಅಂತ ಅಂದ್ರೂ ಈ ರೀತಿನೂ ಕೂಡ ನಾವು ರಾಣಿ ಕಣಗಳನ್ನು ಮಾಡ್ಕೊಳ್ಬಹುದು. ಇದನ್ನು ಹಾಬಿಯಿಸ್ಟ್ ಬೀಕೀಪರ್ ಕೂಡ ಮಾಡ್ಬೋದು. ಇದನ್ನು ಕೂಡ ಮೇಣದಲ್ಲಿ ಮಾಡಿದ್ದೇವೆ. ಒಂಥರ ಸೌಟ್ ಥರ ಇದ್ದಾವೆ, ಕಪ್ ಥರ ಇದೆ, ಆಮೇಲೆ ಅದಕ್ಕೊಂದು ಹ್ಯಾಂಡಲ್ ಥರ ಮಾಡಿದ್ದೇವೆ. ಮೇಣದಲ್ಲಿ ಮಾಡ್ಕೊಳ್ಬೋದು. ಇದನ್ನು ಮಾಡಿಕೊಂಡು ಇದಕ್ಕೇನೆ ರಾಯಲ್ ಜೆಲ್ಲಿ ಸ್ವಲ್ಪ ಸ್ಮಿಯರ್ ಮಾಡಿ ಒಂದೊಂದು ಮರಿಯನ್ನು ಹಾಕಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಲೋನಿ, ಎಲ್ಲಿ ನಾವು ಕ್ವೀನನ್ನು ತೆಗೆದಾಕಿ ಇಟ್ಕೊಂಡಿರ್ತೇವೆ ಅಂಥ ಕಾಲೋನಿಯಲ್ಲಿ ಆ ಫ್ರೇಮ್ಗಳಿಗೆ ತಗೊಂಡೋಗಿ ಹೀಗೆ ಚುಚ್ಚೋದು ಅವನ್ನು ಪ್ರತಿಯೊಂದನ್ನು. ಹಾಗೆ ಚುಚ್ಚಿದಾಗಲೂ ಕೂಡ ಅವು ಎಲ್ಲವನ್ನೂ ಕೂಡ ರಾಣಿಯಾಗಿ ಬೆಳೆಸ್ತವೆ. ಒಂದೊಂದು ಸೆಲ್ ಏನು ಕೊಟ್ಟಿದ್ದೆ ಅವು ಒಂದೊಂದು ರಾಣಿ ಕಣಗಳಾಗ್ತವೆ. ಆಮೇಲೆ ಪ್ರತಿಯೊಂದು ರಾಣಿ ಕಣ ಉಪಯೋಗಿಸ್ಕೊಂಡು ಒಂದೊಂದು ಮರಿ ಕುಟುಂಬಗಳನ್ನು ನಾವು ಮಾಡ್ಕೊಳ್ಬೋದು. ಜೇನು ಕುಟುಂಬ ವಿಭಜನೆಯ ಕೆಲವು ತಂತ್ರಗಳು.